ವಿದ್ಯಾರ್ಥಿಗಳೇ, ಆಧುನಿಕ ಏಷ್ಯಾ ಇತಿಹಾಸದ 57ನೇ ಅಧಿವೇಶನ. ಈ ಅಧಿವೇಶನದಲ್ಲಿ ನ್ಯಾಷನಲೈಸೇಷನ್ ಆಫ್ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ, ಏನು ಇರಾನ್ ದೇಶದಲ್ಲಿ ಇಂಗ್ಲೆಂಡ್ ಸ್ಥಾಪಿಸಿದಂತಹ ಈ ಒಂದು ಆಯಿಲ್ ಕಂಪನಿ ಇರಾನ್ ದೇಶದ ಅತ್ಯಮೂಲ್ಯವಾದಂತಹ ತೈಲ ಸಂಪತ್ತನ್ನು ತನ್ನ ಆದಾಯಕ್ಕಾಗಿ ಅದನ್ನು ಸ್ಥಾಪಿಸಿತ್ತು, ಲಾಭಕ್ಕಾಗಿ ಸ್ಥಾಪಿಸಿದ್ದು. ಆ ಲಾಭ ವಿದೇಶಿಯರ ಪಾಲಾಗುತ್ತಿರುವುದರ ವಿರುದ್ಧ ಅದರ ರಾಷ್ಟ್ರೀಕರಣಕ್ಕಾಗಿ ಮೊಹಮ್ಮದ್ ಮೊಸಾದನ ನೇತೃತ್ವದಲ್ಲಿ ಒಂದು ಹೋರಾಟ ಆರಂಭವಾಗಿ ಆತ ಪ್ರಧಾನಮಂತ್ರಿ ಆದ ನಂತರ ಅದನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಆ ರಾಷ್ಟ್ರೀಕರಣದ ಮಹತ್ವ, ಆ ರಾಷ್ಟ್ರೀಕರಣದ ಉದ್ದೇಶ, ಆ ರಾಷ್ಟ್ರೀಕರಣದಿಂದ ಆದಂತಹ ಒಂದು ರಾಜತಾಂತ್ರಿಕ ಒಂದು ಬೆಳವಣಿಗೆಗಳನ್ನು, ಅದರ ಪ್ರಭಾವವನ್ನು, ಅದರ ಪರಿಣಾಮವನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಇದು AIOC ಎಂದೇ ಪ್ರಸಿದ್ಧವಾಗಿತ್ತು. ಅದರ ಒಂದು ಪೂರ್ಣ ಒಂದು ವಿಸ್ತೃತವಾದಂಥ ರೂಪ AIOC ಅಂದರೆ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ. ಮೋಸ್ಟ್ ಆಫ್ ಇರಾನ್ಸ್ ಆಯಿಲ್ ರಿಸರ್ವ್ಸ್ ವರ್ ಇನ್ ದ ಪರ್ಷಿಯನ್ ಗಲ್ಫ್ ಏರಿಯಾ and had been developed by the British Anglo-Iranian Oil Company for export to Britain. ಬ್ರಿಟನ್ ದೇಶಕ್ಕೆ ಅದನ್ನು ರಫ್ತು ಮಾಡೋದಕ್ಕಾಗಿ ಈ ಪರ್ಷಿಯನ್ ಗಲ್ಫ್ನಲ್ಲಿದ್ದಂಥ ಈ ತೈಲ ಸಂಪತ್ತನ್ನು ಅದನ್ನು ಹೊರತೆಗೆದು ಅದನ್ನು ಸಂಸ್ಕರಿಸಿ ಅಲ್ಲಿಂದ ಬ್ರಿಟನ್ಗೆ ರಫ್ತು ಮಾಡಿ ಬ್ರಿಟನ್ ದೇಶ ಇದರಿಂದ ಅಪಾರವಾದಂಥ ಲಾಭವನ್ನು ಗಳಿಸ್ತಾ ಇತ್ತು. For a number of reasons, a growing consciousness of how little Iran was getting from the AIOC for its oil, ತನ್ನ ಸಂಪನ್ಮೂಲಕ್ಕಾಗಿ ತಾನೆಷ್ಟು ಕಡಿಮೆ ಆದಾಯವನ್ನು ಪಡಿತಾ ಇದ್ದೀನಿ, ತನಗೆಷ್ಟು ನಷ್ಟವಾಗ್ತದೆ ಎಂಬ ಅರಿವು ಇರಾನಿನ ಜನರಲ್ಲಿ ಮೂಡಿತು. ಅಷ್ಟೇ ಅಲ್ಲ, ಕೆಲವು ನಾಯಕರುಗಳು ಹುಟ್ಕೊಳ್ತಾರೆ, ಸಂಘಟನೆಗಳು ಹುಟ್ಕೊಳ್ತಾರೆ. ಅಷ್ಟೇ ಅಲ್ಲ, ಇಂಥ ಸಂದರ್ಭದಲ್ಲಿ 50-50 ಪ್ರಾಫಿಟ್ ಶೇರಿಂಗ್ ಡೀಲ್ ಟು ಇರಾನ್ ಆಸ್ ಅರಾಮ್ಕೋ ಹ್ಯಾಡ್ ಟು ಸೌದಿ ಅರೇಬಿಯಾಕ್ಕೆ 50-50% ಒಪ್ಪಂದ ಮಾಡ್ಕೊಳ್ತಾರೆ ಅರಾಮ್ಕೋ ಅಂತಕ್ಕಂಥ ಕಂಪನಿ. ಅದೇ ರೀತಿಯಲ್ಲಿ ಈ ದೇಶಕ್ಕೂ ಕೂಡ ಅದನ್ನು ಮುಂದೆ ಮಾಡ್ತಾರೆ, ಆದರೆ ಅದನ್ನು ಒಪ್ಪೋದಿಲ್ಲ. ನ್ಯಾಷನಲೈಸೇಷನ್ ಆಫ್ ಆಯಿಲ್ ವಾಸ್ ಆ್ಯನ್ ಇಂಪಾರ್ಟೆಂಟ್ ಆ್ಯಂಡ್ ಪಾಪ್ಯುಲರ್ ಇಶ್ಯೂ ವಿತ್ ಅ ಬ್ರಾಡ್ ಕ್ರಾಸ್ ಸೆಕ್ಷನ್ ಆಫ್ ದ ಇರಾನಿಯನ್ ಪೀಪಲ್. ಇರಾನ್ನ ಜನರ ಒಂದು ಬೆಂಬಲ, ಆ ಒಂದು ಅಭಿಪ್ರಾಯ ಈ ಒಂದನ್ನು ರಾಷ್ಟ್ರೀಕರಣವನ್ನು ಮಾಡುವುದರ ಪರವಾಗಿತ್ತೇ ಹೊರತು ಅದನ್ನು ಲಾಭವನ್ನು ಹಂಚಿಕೆ ಆಗೋದರ ಪರವಾಗಿರಲಿಲ್ಲ. ಇದನ್ನು ಬಳಸಿಕೊಂಡಂಥ ನಾಯಕರುಗಳು ಇದಕ್ಕಾಗಿ ಹೋರಾಟಕ್ಕಾಗಿ ಸಂಘಟನೆಗಳನ್ನು ಹುಟ್ಟು ಹಾಕ್ತಾರೆ. ಅದರಲ್ಲಿ ಪ್ರಮುಖವಾದಂಥ ಹೋರಾಟಗಾರ ಪ್ರಧಾನಮಂತ್ರಿ ಆದಂತಹ ಮೊಹಮ್ಮದ್ ಮೊಸಾದ್. ಇದರ ಒಂದು ಸಪೋರ್ಟ್ ಟು ನ್ಯಾಷನಲೈಸೇಷನ್, ಈ ರಾಷ್ಟ್ರೀಕರಣಕ್ಕಾಗಿ ಬೆಂಬಲವಾಗಿ ನಡೆದಂಥ ಒಂದು ಘಟನೆಗಳನ್ನು ನಾವು ತಿಳ್ಕೊಳ್ಳೋಣ. On 15th March and 20th March 1951, the Iranian ಮಜ್ಲಿಸ್ ಆ್ಯಂಡ್ ಸೆನೆಟ್, ಇರಾನಿನ ಎರಡು ಪ್ರಮುಖವಾದಂಥ ಶಾಸನ ಸಭೆಗಳಾದಂಥ ಮಜ್ಲಿಸ್ ಮತ್ತು ಸೆನೆಟ್ಗಳು ವೋಟೆಡ್ ಟು ನ್ಯಾಷನಲೈಸ್ ದ ಬ್ರಿಟಿಷ್ ಓನ್ಡ್ ಆ್ಯಂಡ್ ಆಪರೇಟೆಡ್ AIOC, ಟೇಕಿಂಗ್ ಕಂಟ್ರೋಲ್ ಆಫ್ ಇರಾನ್ಸ್ ಆಯಿಲ್ ಇಂಡಸ್ಟ್ರಿ. ಇರಾನಿನ ಈ ಒಂದು ಪ್ರಮುಖವಾದಂಥ ಬ್ರಿಟನ್ ಸ್ಥಾಪನೆ ಆದಂಥ ಬ್ರಿಟನ್ನ ನಿಯಂತ್ರಣದಲ್ಲಿದ್ದಂಥ ಈ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿಯನ್ನು, ಪರ್ಷಿಯನ್ ಗಾಲ್ಫ್ನಲ್ಲಿದ್ದಂಥ ಈ ಒಂದು ಆಯಿಲ್ ಕಂಪನಿಯನ್ನು ರಾಷ್ಟ್ರೀಕರಣ ಮಾಡುವುದಕ್ಕಾಗಿ, ರಾಷ್ಟ್ರದ ಒಂದು ಆಸ್ತಿ ಇದು ಎಂದು ಘೋಷಿಸುವುದಕ್ಕಾಗಿ ತೀರ್ಮಾನಗಳು ಶಾಸನ ಸಭೆಗಳಾದಂಥ ಮಜ್ಲಿಸ್ ಮತ್ತು ಸೆನೆಟ್ಗಳಲ್ಲಿ 15th ಮಾರ್ಚ್ ಆ್ಯಂಡ್ 20th ಮಾರ್ಚ್ನಲ್ಲಿ ಕ್ರಮವಾಗಿ ಮಾರ್ಚ್ 15, 1951ರಲ್ಲಿ ಮಜ್ಲಿಸ್ನಲ್ಲಿ, ಸೆನೆಟ್ನಲ್ಲಿ ಮಾರ್ಚ್ 20, 1951ರಲ್ಲಿ ಒಂದು ಗೊತ್ತುವಳಿಗಳು ಶಾಸನವಾಗಿ ಮಸೂದೆ ಪಾಸ್ ಆಗ್ತದೆ. Another force for nationalization was the Communist Party. ಇರಾನಿನಲ್ಲಿ ಹುಟ್ಕೊಂಡಂಥ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಇದರ ರಾಷ್ಟ್ರೀಕರಣಕ್ಕಾಗಿ, ಯಾಕೆಂದರೆ ಕಮ್ಯುನಿಸ್ಟ್ ಒಂದು ಧೋರಣೆನೇ ಅಷ್ಟೇ. ಯಾಕೆಂದರೆ ಯಾವುದೇ ಒಂದು ದೇಶದ ಒಂದು ಆಸ್ತಿಯಲ್ಲಿ ಯಾರು ಒಬ್ಬ ವ್ಯಕ್ತಿಗೆ ಸಂಬಂಧಪಡಲ್ಲ, ದೇಶದ ಆಸ್ತಿ ಎಲ್ಲರಿಗೂ ಸಮಾನವಾಗಿ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ದ ಈಕ್ವಲ್ ರೈಟ್ ಟು ಇನ್ ಹಿಸ್ ಕಂಟ್ರಿ ಆ್ಯಂಡ್ ಇನ್ ಹಿಸ್ ಕಂಟ್ರೀಸ್ ಅಸೆಟ್ಸ್ ಆ್ಯಂಡ್ ಇನ್ ಹಿಸ್ ಕಂಟ್ರೀಸ್ ರಿಸೋರ್ಸಸ್. ಈ ತನ್ನ ದೇಶದ ಸಂಪನ್ಮೂಲ, ತನ್ನ ದೇಶದ ಆಸ್ತಿ, ಆದಾಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನವಾದಂಥ ಹಕ್ಕಿದೆ ಎಂಬುದನ್ನು ಪ್ರತಿಪಾದಿಸ್ತಕ್ಕಂಥದ್ದು. ಇನ್ ಅರ್ಲಿ ಏಪ್ರಿಲ್ 1951, ದ ಪಾರ್ಟಿ ಆರ್ಗನೈಸ್ಡ್ ನೇಷನ್ ವೈಡ್ ಸ್ಟ್ರೈಕ್ಸ್ ಆ್ಯಂಡ್ ರಾಯಟ್ಸ್ in protest against delays in nationalization of the oil industry along with low wages and bad housing in the oil industry. ಆ ಆಯಿಲ್ ಕಂಪನಿ ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇತ್ತು, ಅವರಿಗೆ ಕಡಿಮೆ ವೇತನವನ್ನು ಕೊಡ್ತಾ ಇತ್ತು. ಅಷ್ಟೇ ಅಲ್ಲ, ಅವರಿಗೆ ವಸತಿ ಸೌಲಭ್ಯಗಳು ಕೂಡ ಭಾಳ ನಿಕೃಷ್ಟವಾದಂಥ ವಸತಿ ಸೌಲಭ್ಯ ಇತ್ತು. ಇದೆಲ್ಲದನ್ನು ವಿರೋಧಿಸಿ 1951 ಏಪ್ರಿಲ್ನಲ್ಲಿ
ದೊಡ್ಡ ಒಂದು ಮುಷ್ಕರ ನಡೀತದೆ, ದೊಡ್ಡ ಚಳುವಳಿ ನಡೀತದೆ. ಅದು ಕೂಡ ಚಳುವಳಿ ಏತಕ್ಕಾಗಿ ಅಂದರೆ ರಾಷ್ಟ್ರೀಕರಣ ಆಗತಕ್ಕಂಥ ಒಂದು ಪ್ರಕ್ರಿಯೆ ನಿಧಾನ ಆಗೋದನ್ನು ವಿರೋಧಿಸಿ ಈಗಾಗಲೇ 1950 ಮಾರ್ಚ್ 15 ಮತ್ತು 20 ಕ್ರಮವಾಗಿ ಮಜ್ಲಿಸ್ ಮತ್ತು ಸೆನೆಟ್ಗಳಲ್ಲಿ ಮಸೂದೆ ಅಂಗೀಕಾರ ಆಗಿದೆ. ಆದಾಗ್ಯೂ ರಾಷ್ಟ್ರೀಕರಣ ಆಗ್ತಾ ಇಲ್ಲ ಎಂಬುದಾಗಿ ಕಮ್ಯುನಿಸ್ಟ್ ಪಾರ್ಟಿ ರಾಷ್ಟ್ರಾದ್ಯಂತ ಇಂಥ ಚಳುವಳಿಯನ್ನು ಒಂದು ಮುಷ್ಕರವನ್ನು ನೋಡ್ತದೆ. ದಿಸ್ ಡಿಸ್ಪ್ಲೇ ಆಫ್ ಸ್ಟ್ರೆಂತ್ along with public celebration at the assassination of the General Rejmara made an impact on the deputies of the ಮಜ್ಲಿಯ ಈ ಉಪ ಪ್ರಧಾನಮಂತ್ರಿಯ ಒಂದು ಏನು ನಾಯಕತ್ವ ಇದ್ದ ಜನರಲ್ ರಜಾಮಾರನ ಒಂದು ಅಸಾಸಿನೇಷನ್ನು ಅವರಿಗೆ ಒಂದು ಸಂಭ್ರಮವಾಗಿ ಒಂದು ಗೆಲುವಿನ ವಿಜಯೋತ್ಸವದಾಗಿ ಅದನ್ನು ಸಂಭ್ರಮಿಸ್ತಾರೆ. ಹೀಗೆ ಒಂದು ರಾಷ್ಟ್ರೀಕರಣಕ್ಕಾಗಿ ಒತ್ತಾಯಗಳು ಎಲ್ಲ ಕಡೆಯಿಂದ ಕೇಳಿ ಬರ್ತದೆ. ಈ ನಡುವೆ ಹುಟ್ಟಿಕೊಂಡಂಥ ಹೊಸ ಪ್ರಧಾನಮಂತ್ರಿ, ಹೊಸ ನಾಯಕ ಮೊಹಮ್ಮದ್ ಮೊಸಾದ್ ಆ್ಯಂಡ್ ನ್ಯಾಷನಲೈಸೇಷನ್ ಆಫ್ AIOC, ದಟ್ ಮೀನ್ಸ್ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ. ಈ ಈಸ್ ಮೋಸ್ಟ್ ಫೇಮಸ್ ಆಸ್ ದ ಆರ್ಕಿಟೆಕ್ಟ್ ಆಫ್ ದ ನ್ಯಾಷನಲೈಸೇಷನ್ ಆಫ್ ದ ಇರಾನಿಯನ್ ಆಯಿಲ್ ಇಂಡಸ್ಟ್ರಿ. ಇಡೀ ಇರಾನಿನಲ್ಲಿದ್ದಂಥ ಈ ಕೈಗಾರಿಕೆಗಳನ್ನು ತೈಲೋತ್ಪಾದಕಗಳನ್ನು ತೈಲಾಗಾರಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿದಂಥ ಕೀರ್ತಿ, ಅದರ ವಾಸ್ತುಶಿಲ್ಪಿ, ಅದರ ಶಿಲ್ಪಿ ಅಂತಂದರೆ ಅವನು ಮೊಹಮ್ಮದ್ ಮೊಸಾದ್. which had been under British control since 1913 through the Anglo-Iranian Oil Company, later British Petroleum, ಅದನ್ನು BP ಅಂತಲೂ ಕೂಡ ನಮ್ಮ ಮುಂದೆ ಹೆಸರನ್ನು ಪಡೆಯುತ್ತೆ, ಬ್ರಿಟಿಷ್ ಪೆಟ್ರೋಲಿಯಂ ಹೆಸರನ್ನು. ಅದರ ಒಂದು ನಿಯಂತ್ರಣದಲ್ಲಿದ್ದಂಥ ಈ ಕಂಪನಿಯನ್ನು 1913ರಲ್ಲಿ ಅದು ಸ್ಥಾಪನೆ ಆದಂಥ ಒಂದು ಕಂಪನಿ, ಅದನ್ನು ರಾಷ್ಟ್ರೀಕರಣಕ್ಕಾಗಿ ಇವನು ಹೋರಾಟವನ್ನು ಸಂಘಟನೆಯನ್ನು ಕಟ್ತಾನೆ. ನ್ಯಾಷನಲೈಸ್ಡ್ ದ ಆಂಗ್ಲೋ-ಇರಾನಿಯನ್ ಆಯಿಲ್ ಕಂಪನಿ ಆನ್ 15th ಮಾರ್ಚ್ ಆ್ಯಂಡ್ 20th ಮಾರ್ಚ್. ಈಗಾಗಲೇ ನಾವು ಹೇಳಿದಂತೆ ಮಸೂದೆಗಳು ಪಾಸಾಗಿದ್ದು ಮಜ್ಲಿಸ್ ಮತ್ತು ಸೆನೆಟ್ನಲ್ಲಿ. ಟೇಕಿಂಗ್ ಕಂಟ್ರೋಲ್ ಆಫ್ ಇರಾನ್ಸ್ ಆಯಿಲ್ ಇಂಡಸ್ಟ್ರಿ, ಅದನ್ನು ತನ್ನ ನಿಯಂತ್ರಣಕ್ಕೆ ಇರಾನ್ ದೇಶ ತೆಗೆದುಕೊಳ್ಳೋದಕ್ಕಾಗಿ ಮುಂದಾಯಿತು. ಆನ್ 1 ಮೇ ಕಾರ್ಮಿಕರ ಏನು ದಿನ ಅಂತ ನಾವು ಕರಿತೀವಿ, ಏಕೆಂದರೆ ಕಾರ್ಮಿಕರ ಹೋರಾಟ, ಒತ್ತಾಸೆ, ಅವರ ಒಂದು ತ್ಯಾಗ ಬಲಿದಾನಗಳಿದ್ದು, ಸ್ಯಾಕ್ರಿಫಿಕೇಷನ್ ಇತ್ತು. ಅದಕ್ಕೋಸ್ಕರ ಕಾರ್ಮಿಕರ ಹೋರಾಟದ ಪ್ರತೀಕವಾಗಿ ಆ ಮೇ 1ರಂದೇ ಮೊಹಮ್ಮದ್ ಮೊಸಾದ್ ನ್ಯಾಷನಲೈಸ್ಡ್ ದ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ, ಕನ್ಸೀಲಿಂಗ್ ಇಟ್ಸ್ ಆಯಿಲ್ ಕನ್ಷನ್. ಆ ಒಂದು ಕಂಪನಿಗಿದ್ದಂಥ ಎಲ್ಲ ರಿಯಾಯಿತಿಗಳನ್ನು, ಅಧಿಕಾರಗಳನ್ನು ಅದನ್ನು ರದ್ದುಪಡಿಸಿ ಆ ಕಂಪನಿಯನ್ನು ರಾಷ್ಟ್ರದ ಆಸ್ತಿಯನ್ನಾಗಿ, ರಾಷ್ಟ್ರದ ತೈಲಾಗಾರವನ್ನು ತೈಲೋದ್ಯಮವನ್ನಾಗಿ ಘೋಷಿಸ್ತಾನೆ. ಈ ಮೂಲಕ ಒಂದು ದೊಡ್ಡ ಒಂದು ಆದಾಯದ ಮೂಲ ಅಷ್ಟೇ ಅಲ್ಲ, ದೇಶದ ಒಂದು ಆಸ್ತಿ ಇರಾನಿನ ಭಾಗವಾಗ್ತದೆ. ವಿದೇಶಿಯರ ಒಂದು ನಿಯಂತ್ರಣ, ವಿದೇಶಿಯರ ಶೋಷಣೆ, ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗೋದನ್ನು ಒಂದು ನಿಲ್ಲಿಸಿದಂತಹ ಒಂದು ದೊಡ್ಡ ಒಂದು ರಾಷ್ಟ್ರೀಕರಣ ಯೋಜನೆ ಇದು. ಅವರ್ ಲಾಂಗ್ ಇಯರ್ಸ್ ಆಫ್ ನೆಗೋಷಿಯೇಷನ್ಸ್, ಅವನ ಒಂದು ಭಾಷಣವನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ. ಅದರ ಪ್ರಮುಖ ಸಾರಾಂಶವನ್ನು ನಾವು ನೋಡೋಣ. ಅವರ್ ಲಾಂಗ್ ಇಯರ್ಸ್ ಆಫ್ ನೆಗೋಷಿಯೇಷನ್ಸ್ ವಿತ್ ಫಾರಿನ್ ಕಂಟ್ರೀಸ್ ಯಾವ ಈಲ್ಡೆಡ್ ನೋ ರಿಸಲ್ಟ್ಸ್ ದಿಸ್ ಫಾರ್. ನೆಗೋಷಿಯೇಟ್ ಮಾಡೋಕ್ಕೆ ಹೋದರೆ ಯಾವುದೇ ರೀತಿಯಲ್ಲಿ 50-50 ಕೊಡ್ತೀವಿ, ಕೊಡೋದೇ ಇಲ್ಲ ನಮ್ಮದು ನಮ್ಮ ಬಂಡವಾಳ, ಇದು ನಮಗೆ ಕಾನೂನಿದೆ, ನಮಗೆ ಈ ಥರದ ಒಂದು ತಕರಾರುಗಳು ಬಂದು ಯಾವಾಗ ಸಂಧಾನಕ್ಕೆ ಬೊಗಲಿಲ್ಲವೋ, ಬಹಳ ವರ್ಷಗಳ ಕಾಲ ಒಂದು ಪ್ರಯತ್ನ ಆಯಿತು, ಆಗ ನಾವು ಇದಕ್ಕೆ ಮುಂದಾಗ್ತೀವಿ ಅಂತ ಅಭಿಪ್ರಾಯವನ್ನು. ವಿತ್ ದ ಆಯಿಲ್ ರೆವಿನ್ಯೂಸ್ ವಿ ಕುಡ್ ಮೀಟ್ ಅವರ್ ಎಂಟೈರ್ ಬಡ್ಜೆಟ್ ಆ್ಯಂಡ್ ಕಂಬ್ಯಾಟ್ ಪಾವರ್ಟಿ, ಡಿಸೀಸ್ ಆ್ಯಂಡ್ ಬ್ಯಾಕ್ವರ್ಡ್ನೆಸ್ ಅಮಾಂಗ್ ಅವರ್ ಪೀಪಲ್ಸ್. ನಮ್ಮ ದೇಶದ ಹಿಂದುಳಿದಿರುವಿಕೆ ಕಾರಣ, ಆ ಹಿಂದುಳಿದಿರುವಿಕೆಯನ್ನು ಹೋಗಲಾಡಿಸಲು ಇರುವ ನಮಗೆ ಏಕೈಕ ಆದಾಯ ಅಂತಂದರೆ ಅದು ತೈಲದ ಆದಾಯ ಇಡೀ ನಮ್ಮ ಬಡ್ಜೆಟ್ಟಿನ ಆದಾಯಕ್ಕೆ ಸಮನಾಗಿದೆ. ಅದಕ್ಕೋಸ್ಕರ ನಾವು ಇದನ್ನು ರಾಷ್ಟ್ರೀಕರಣ ಮಾಡೋದು ಅನಿವಾರ್ಯ. ಅನದರ್ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಈಸ್ ದಟ್ ಬೈ ದ ಎಲಿಮಿನೇಷನ್ ಆಫ್ ದ ಪವರ್ ಆಫ್ ದ ಬ್ರಿಟಿಷ್ ಕಂಪನಿ ವಿ ವುಡ್ ಆಲ್ಸೋ ಎಲಿಮಿನೇಟ್ ಕರಪ್ಷನ್ ಆ್ಯಂಡ್ ಇಂಟ್ರಿಗ್ಯೂ. ಈಗ ಕರಪ್ಷನ್ ನಡೀತದೆ ದೇಶದಲ್ಲಿ, ಕಿತ್ತು ತಿನ್ನುವ ಬಡತನ, ನಿರುದ್ಯೋಗ ಸಮಸ್ಯೆ, ಆದಾಯದ ಕೊರತೆ ಮತ್ತು ಹೊಸದಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸೋದಕ್ಕೆ ಕ್ಯಾಪಿಟಲ್ ಇಲ್ಲ. ಅದೆಲ್ಲ ಕ್ಯಾಪಿಟಲ್ನ ಮೂಲ ಈ ಕಂಪನಿಯ ಮೂಲಕ ಆದಾಯದ ರೂಪದಲ್ಲಿ ಒಂದು ಇರಾನಿಗೆ ಕಲ್ಪಿಸಿಕೊಟ್ಟಂಥ ಮೂಲ ಇದಾಗ್ತದೆ. ಬೈ ಮೀನ್ಸ್ ಆಫ್ ವಿಚ್ ದ ಇಂಟರ್ನಲ್ ಅಫೈರ್ಸ್ ಆಫ್ ಅವರ್ ಕಂಟ್ರಿ ಹ್ಯಾವ್ ಬೀನ್ ಇನ್ಫ್ಲುಯೆನ್ಸ್ಡ್. ಒನ್ಸ್ ದಿಸ್ tutelage has ceased, ಇರಾನ್ ವಿಲ್ ಹ್ಯಾವ್ ಅಚೀವ್ಡ್ ಇಟ್ಸ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್. ಯಾಕೆಂದರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಅಲ್ಲ, ಆರ್ಥಿಕ ಸ್ವಾತಂತ್ರ್ಯನೂ ಕೂಡ ಬರಬೇಕು. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಅದಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು, ರಾಜಕೀಯ ಸ್ವಾತಂತ್ರ್ಯ ಎರಡೂ ಬೇಕು. ದ ಇರಾನಿಯನ್ ಸ್ಟೇಟ್ ಪ್ರೆಫರ್ಸ್ ಟು ಟೇಕ್ ಓವರ್ ದ ಪ್ರೊಡಕ್ಷನ್ ಆಫ್ ಪೆಟ್ರೋಲಿಯಂ ಇಟ್ ಸೆಲ್ಫ್.
ತಾನೇ ಈ ದೇಶದ ತನ್ನ ದೇಶದ ತೈಲ ಸಂಪನ್ಮೂಲವನ್ನು ತಾನೇ ಹೊರತೆಗಿತೀನಿ, ತಾನೇ ಅದನ್ನು ಮಾರಾಟ ಮಾಡ್ತೀನಿ, ತಾನೇ ಅಗತ್ಯ ಬೇಡಿಕೆ ಇರುವ ದೇಶಗಳು ರಫ್ತು ಮಾಡ್ತೀನಿ, ತಾನೇ ಆದಾಯವನ್ನು ಗಳಿಸ್ತೀನಿ ನಿಲುವು ಈ ಮಾತಿನಲ್ಲಿ ಕಂಡು ಬರ್ತದೆ. ದ ಕಂಪನಿ ಶುಡ್ ಡೂ ನಥಿಂಗ್ ಎಲ್ಸ್ ಬಟ್ ರಿಟರ್ನ್ ಇಟ್ಸ್ ಪ್ರಾಪರ್ಟಿ ಟು ದ ರೈಟ್ಫುಲ್ ಓನರ್ಸ್. ನಿಜವಾದಂಥ ಮಾಲೀಕರು ಇರಾನಿನ ಜನತೆ, ಇರಾನ್ ದೇಶದ ಆಸ್ತಿ ಇದು. The nationalization law provide that 25% of the net profits on oil be set aside to meet all the legitimate claims of the company for compensation. ಪರಿಹಾರಕ್ಕೂ ಕೂಡ ಈ 25% ಆದಾಯವನ್ನು ತೆಗೆದಿರಿಸ್ತೀವಿ ಅನ್ನೋ ಮಾತನ್ನು ಈ ಒಂದು ಭಾಷಣದಲ್ಲಿ ಮೊಹಮ್ಮದ್ ಮೊಸಾದನ ಭಾಷಣದಲ್ಲಿ ನಾವು ಕಂಡು ಬರ್ತದೆ. It has been asserted abroad that Iran intends to expel the foreign oil experts from the country and then shut down oil installations. ಅವರಿಂದ ಎಲ್ಲ ಮುಂದೆ ಅವರು ಇನ್ನಷ್ಟು ಕಂಪನಿಗಳನ್ನು ಇನ್ಸ್ಟಾಲ್ ಮಾಡೋದನ್ನು ಎಲ್ಲದಕ್ಕೂ ಕೂಡ ಒಂದು ಅಂತ್ಯವನ್ನು ಮಾಡ್ತದೆ. ದ ಎಫೆಕ್ಟ್ಸ್ ಆಫ್ ನ್ಯಾಷನಲೈಸೇಷನ್ ಆಫ್ ದ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ. ಈ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿಯನ್ನು ರಾಷ್ಟ್ರೀಕರಣ ಮಾಡಿದ್ರಿಂದ ಏನು ಪರಿಣಾಮ ಅನ್ನೋದನ್ನು ನಾವೀಗ ಸಂಕ್ಷಿಪ್ತ ನೋಡೋಣ. ಮೊಹಮ್ಮದ್ ಮೊಸಾದ್ then Prime Minister was removed from power in a coup in August 1953. ಅವನ ವಿರುದ್ಧ ಒಂದು ದೊಡ್ಡ ಕ್ಷಿಪ್ರ ಕ್ರಾಂತಿ ನಡೀತದೆ. ಈ ಕ್ರಾಂತಿಗೆ ಬೇರೆ ಯಾರು ಕಾರಣ ಅಲ್ಲ, ವಿದೇಶಗಳ ಸಂಚು. ಈ ಕಂಪನಿಯನ್ನು ರಾಷ್ಟ್ರೀಕರಣ ಮಾಡಿದ್ದೇ ಅದರಲ್ಲೂ ಕೂಡ ಪ್ರಮುಖ ರಾಷ್ಟ್ರ, ವಿಶ್ವದ ಪ್ರಮುಖ ರಾಷ್ಟ್ರಗಳಾದಂಥ ಇಂಗ್ಲೆಂಡ್ ಇದಕ್ಕೆ ಒಂದು ಸಂಚನ್ನು ರೂಪಿಸ್ತದೆ ಎಂಬ ಅಭಿಪ್ರಾಯ ಕಂಡು ಬರ್ತದೆ. 1953 ಆರ್ಗನೈಸ್ಡ್ ಆ್ಯಂಡ್ ಕ್ಯಾರಿಡ್ ಔಟ್ ಬೈ ದ ಯುನೈಟೆಡ್ ಸ್ಟೇಟ್ಸ್ CIA, ಅದರಲ್ಲೂ ಕೂಡ ಅಮೇರಿಕಾದ CIA ಇಂದ ಇಂಥ ಒಂದು ಕಾಪ್ ನಿರ್ವಹಿಸಲ್ಪಡ್ತವೆ. ಅರ್ಥ ರಿಕ್ವೆಸ್ಟ್ ಆಫ್ ದ ಬ್ರಿಟಿಷ್ M16, ಬ್ರಿಟನ್ನ M16ನ ಒಂದು ರಿಕ್ವೆಸ್ಟ್ನಲ್ಲಿ ಇಂಥ ಒಂದು ರಹಸ್ಯ ಕ್ಷಿಪ್ರ ಕ್ರಾಂತಿಯನ್ನು ಏರ್ಪಾಡು ಮಾಡಲಾಗ್ತದೆ. ವಿಚ್ ಚೋಸ್ ಇರಾನಿಯನ್, ಇಟ್ ಈಸ್ ರೆಫರ್ ಟು ಎಸ್ ದ 28th ಮೊರ್ದಾದ್ 1332 ಕಾಪ್ ಆಫ್ಟರ್ ಇಟ್ಸ್ ಡೇಟ್ ಆನ್ ದ ಇರಾನಿಯನ್ ಕ್ಯಾಲೆಂಡರ್. ಇರಾನಿಯನ್ ಕ್ಯಾಲೆಂಡರ್ ಪ್ರಕಾರ 1332, ಅದು ಒಂದು ಜೂಲಿಯನ್ ಕ್ಯಾಲೆಂಡರ್ ನಾವೇನು ಗ್ರೆಗೋರಿಯನ್ ಕ್ಯಾಲೆಂಡರ್ ಇವತ್ತು ನಾವು ಬಳಸ್ತೀವಿ, ಅದರ ಪ್ರಕಾರ ಆಗಸ್ಟ್ 19, 1953 ಅವನನ್ನು ಪ್ರಧಾನಮಂತ್ರಿ ಹುದ್ದೆಯಿಂದ ಕಿತ್ತೊಯ್ಯತಕ್ಕಂಥ ಒಂದು ಕಾಪ್ ನಡೀತಿದೆ. ಮೊಸಾದ್ ವಾಸ್ ಇಂಪ್ರಿಸನ್ಡ್ ಫಾರ್ 3 years, ದೆನ್ ಪುಟ್ ಅಂಡರ್ ದ ಹೌಸ್ ಅರೆಸ್ಟ್ ಅಂಟಿಲ್ ಇಸ್ ಡೆತ್. ಸಾವಿನವರೆಗೂ ಕೂಡ ಅವನ ಒಂದು ಗೃಹಬಂಧನದಲ್ಲಿ ಇರಿಸಲಾಗ್ತದೆ. ಇದು ಒಂದು ಮಾಡಿದಂಥ ಪ್ರಮುಖವಾದ ಪರಿಣಾಮ. ಆದಾಗ್ಯೂ ಕೂಡ ಇರಾನಿಗೆ ಒಂದು ಸ್ವಂತಿಕೆಯನ್ನು, ಒಂದು ಆರ್ಥಿಕ ಸ್ವಾತಂತ್ರ್ಯವನ್ನು, ರಾಜಕೀಯ ಸ್ವಾತಂತ್ರ್ಯವನ್ನು ಎರಡನ್ನೂ ಕೂಡ ಏಕಕಾಲದಲ್ಲಿ ತಂದುಕೊಟ್ಟಂಥ ಒಂದು ಮಹತ್ವದ ತೀರ್ಮಾನ ಅಂದರೆ ಅದು ಇರಾನಿನ ಈ ಒಂದು ಬ್ರಿಟನ್ನು ಸ್ಥಾಪಿಸಿದಂಥ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿಯ ರಾಷ್ಟ್ರೀಕರಣ. ಇಂಥ ಒಂದು ಸಾಧನೆಯಿಂದ ಇರಾನ್ನ ಒಂದು ಪ್ರಗತಿಗೆ ಒಂದು ದೊಡ್ಡ ಆದಾಯದ ಮೂಲವನ್ನು ತಂದುಕೊಡಲಾಯಿತು. ಹೀಗೆ ಇರಾನ್ನಲ್ಲಿ